ನಮಸ್ಕಾರ, ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 5ನೇ ತಾರೀಕು ಏಪ್ರಿಲ್ ಸುಮಾರು 10 ಗಂಟೆ 15 ನಿಮಿಷ ಆಗ್ತಿದೆ. ವಾರದ ವಿಶ್ಲೇಷಣೆಗೆ ಮತ್ತೆ ಬಂದಿದ್ದೀನಿ. ಮುಖ್ಯವಾಗಿ ಈ ವಾರದ ವಿಶ್ಲೇಷಣೆಯಲ್ಲಿ ಇವಾಗ ಡಿಸ್ಕಸ್ ಮಾಡುವಂಥದ್ದು ಏನಂದ್ರೆ, ಲೆವೆಲ್ಸ್ಗಳು ಕಂಡುಹಿಡಿಯುವಂಥದ್ದು. ಬೇಸಿಕ್ ಆಗಿ ಒಂದು ಇಚಿಮೋಕೋ ಜೊತೆಗೆ ಒಂದು ಫಿಬಿನಾಶಿ ಜೊತೆಗೆ ಹೇಗೆ ನೋಡ್ಬೇಕಾಗುತ್ತೆ ಇದನ್ನ ತೋರ್ಸಕ್ಕೆ ಒಂದು ಫೇರ್ ಐಡಿಯಾಗಳು ಹೇಳ್ಕೊಂಡೇ ಬಂದಿದ್ದೀನಿ. ಸೊ ಫಿಬಿನಾಶಿ ಲೆವೆಲಲ್ಲೇ ಇಟ್ಕೊಂಡು ನಾವು ಟ್ರೇಡ್ ತೊಗೊಬೋದು. ಅದಲ್ಲದೆ ನಾನು ಪ್ರೀವಿಯಸ್ ಹೈ ಆ್ಯಂಡ್ ಲೋ ಇದೆಲ್ಲ ಮಾರ್ಕ್ ಮಾಡ್ಕೊಂಡು ಹೇಳ್ಬೋದು. ಅದು ನಾನು ಸ್ಟೂಡೆಂಟ್ಸ್ಗೆ ಜನರಲ್ ಆಗಿ ಹೇಳ್ಕೊಡ್ತೀನಿ. ನಾನು ಡೀಟೇಲ್ ಆಗಿ ಅದು ಮಾಡಲಿಕ್ಕೆ ಒಂದು ಮಿನಿಮಮ್ ಹಾಫ್ ಆನ್ ಅವರ್ ಸೆಟಪ್ ಬೇಕು. ಒಂದು ತಿಂಗಳಲ್ಲಿ ಒಂದ್ಸಲಿ ಮಾಡ್ಕೊಳೋವಂಥದ್ದು. ಸೊ ವಾರದ ಶನಿವಾರ ಏನೋ ಒಂದು ಮಾಡಿಕೊಂಡ್ರೆ, ಶನಿವಾರನೋ ಭಾನುವಾರನೋ ಮಾಡಿಕೊಂಡು ವಾರಾಂತ್ಯದಲ್ಲಿ ಆ ಮಂತ್ಗೆ ಏನು ಬೇಕಿರೋ ಡೇಟಾ ನನಗೆ ಸಿಕ್ಬಿಡುತ್ತೆ. ಸೊ ಅದು ಸೆಟಪ್ ರೆಡಿ ಇರುತ್ತೆ ನನಗೆ ಜನರಲ್ ಆಗಿ. ಸೊ ಅದ್ರ ಬೇಸಿಸ್ ಮೇಲೆ ನಾನು ಟ್ರೇಡ್ ತೊಗೊಬೋದು. ಅದಲ್ಲದೆ ನಾವು ಏನಂದರೆ ಒಂದು ಫಿಬಿನಾಶಿಲೂ ಮಾಡ್ಬೋದು. ನೀವು ಬೇಕಿದ್ರೆ ಬೇರೆ ಬೇರೆ ಒಂದು ಟೂಲ್ಸ್ ಯೂಸ್ ಮಾಡ್ಕೊಳ್ಳಿ. ಬೇಕಿದ್ರೆ ಫೇರ್ ವ್ಯಾಲ್ಯೂ, ಮಾರ್ಕೆಟ್ ಸ್ಟ್ರಕ್ಚರು ಈ ಥರದ್ದೆಲ್ಲ ಬರ್ತವೆ. ಸೊ ಹಾಗಾಗಿ ಅದನ್ನ ನೋಡಿಕೊಂಡು ಮಾಡ್ಬೋದು. ಅದಕ್ಕೆ ತಕ್ಕನಾಗಿ ಲೆವೆಲ್ಸು ಯೂಸಿಂಗ್ ಯಾವುದೋ CPR ಅಂತಿದೆ, ಸೆಂಟ್ರಲ್ ಪಿವಟ್ ರೇಂಜ್, ಈ ಥರದ್ದೆಲ್ಲ ಯೂಸ್ ಮಾಡಿಕೊಂಡು ವೀಕ್ಲಿ ಡೈಲಿ ರೆಸಿಸ್ಟೆನ್ಸ್ಗಳು, ಸಪೋರ್ಟ್ಗಳು ಕಂಡುಹಿಡ್ಕೊಳೋದು ಆಗುತ್ತೆ. ಸೊ ನಿಮ್ದು ಏನಿದೆ ಒಂದು ಸೆಟಪ್ಪು, ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ. ಯಾವ್ದು ನಿಮಗೆ ಸರಿ ಹೋಗುತ್ತೋ ಅದನ್ನೇ ಬಳಸಿ. ಸೊ ಯಾವುದೇ ಒಂದು ಟ್ರೇಡಿಂಗ್ ಇಲ್ಲಿ ಅಡ್ವೈಸ್ ಅಂತ ಯಾವುದೂ ಇರಲ್ಲ ನನ್ನ ಕಡೆಯಿಂದ. ಒಂದು ಎಜುಕೇಷನ್ ಪರ್ಪಸ್ಗಾಗಿ ಮಾಡಿರುವಂಥದ್ದು. ಮತ್ತು ಲಾಸ್ಟ್ ವೀಕಲ್ಲಿ ಕೆಲವು ಕೊಟ್ಟಿದ್ದು ನಂಬರ್ಸು ಅದೆಲ್ಲ ಚೆನ್ನಾಗಿ ವರ್ಕ್ ಆಗಿದೆ. ಸೊ ನೀವೇನು ಮಾಡಬೇಕಾಗಿದ್ರೆ ಕೊನೆ ತನಕ ವಿಡಿಯೋ ನೋಡಿ. ಸಿಂಪಲ್ಲು. ಲಾಸ್ಟಲ್ಲಿ ಡೈರೆಕ್ಟಾಗಿ ಸ್ಕ್ರೀನ್ಶಾಟ್ ತೊಗೊಂಡು ನೀವು ವರ್ಕ್ ಮಾಡ್ತೀನಿ ಅಂದರೆ ಫೇರ್ ಏನಪ್ಪು. ಬಟ್ ಇನ್ ಬಿಟ್ವೀನಲ್ಲಿ ನಾನು ಸ್ವಲ್ಪ ಸೆಟಪ್ಸು, ಟ್ರಿಕ್ಸ್ಗಳು ಹೇಳಿರ್ತೀನಿ. ಸೊ ಹಾಗಾಗಿ ಒಂದು ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಪ್ರತಿ ವಾರ ಸೊ ಅಡಾಪ್ಟ್ ಮಾಡ್ಕೊಂಡು ತಿಳ್ಕೊಳ್ಳಿ. ತುಂಬ ಕಾಂಪ್ಲಿಕೇಟೆಡ್ ಮೆಥಡ್ಸ್ಗಳೆಲ್ಲ ಇದು. ತುಂಬ EMIಗಳು ಮಾಡಿಕೊಂಡು ರಿಜೆಕ್ಷನ್ ಆಗ್ತವೆ. ತುಂಬ ಒಂದು ಸೂಪರ್ ಟ್ರೆಂಡ್ ನೋಡ್ತೀನಿ ಅಂದರೂ ವರ್ಕ್ ಆಗಲ್ಲ. ಸೊ ನಾವು ಏನಂದರೆ ಒಂದು ಜನರಲ್ ಆಗಿ ಪ್ರೈಸ್ ಆಕ್ಷನ್ ಬೇಸ್ ಮೇಲೆ ನಾವು ನೋಡ್ತಾ ಇರ್ತೀವಿ. ಬಟ್ ಪರ್ಟಿಕ್ಯುಲರ್ ಟೈಮು ಅದೆಲ್ಲ ಮೀಟ್ ಆಗದೆ, ಅಥವಾ ಪರ್ಟಿಕ್ಯುಲರ್ ಇವಾಗ ಏನು ಈವೆಂಟ್ ಅಂತ ಆಗಿರುತ್ತೆ. ಸೊ ಆ ಈವೆಂಟ್ಗಳು ಆಗದೆ ಆ ಒಂದು ಪರ್ಟಿಕ್ಯುಲರ್ ಆ ಟೈಮಲ್ಲಿ ಪ್ರೈಸ್ ಆಕ್ಷನ್ ನಡೆದಿಲ್ಲ ಅಂದರೆ ಸೊ ಮತ್ತಷ್ಟು ಸೈಡ್ ವೈಸ್ ಹೋಗ್ತೇವೆ. ಇಲ್ಲಾಂದರೆ ಒಂದೇ ಸಲ ನಾವು ಬುಲಿಶ್ ಅಂತ ಟ್ರೆಂಡ್ ಇಟ್ಕೊಂಡ್ರೆ ಬೇರೆ ಸೈಡ್ ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ಒಂದು ನೋಡಿಕೊಂಡು ವರ್ಕ್ ಮಾಡೋದು ಒಳ್ಳೆಯದು. ಸೊ ಹಾಗಾಗಿ ಏನೇ ಒಂದು ಇನ್ವೆಸ್ಟ್ಮೆಂಟು, ಟ್ರೇಡಿಂಗು ಅಥವಾ ಏನೇ ಒಂದು ಸ್ವಿಂಗ್ ಟ್ರೇಡ್ ಮಾಡಿದ್ರು ಸಹಿತ ಸೊ ಮುಖ್ಯವಾಗಿ ಏನಾಗುತ್ತೆ, ಈ ಥರ ಒಂದು ಸ್ಮಾಲ್ ಟ್ರಿಕ್ಸ್ ಇರ್ತವೆ, ಅದೆಲ್ಲ ತಿಳಿದೇ ಮಾಡ್ತೀವಿ. ಸೊ ನಾನು ಹೈಯರ್ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ಸ್ಕ್ಯಾಲ್ಪಿಂಗ್ ಮಾಡೋಕ್ಕಾಗಲ್ಲ, ಅಥವಾ ಲೋಯರ್ ಟೈಮ್ ಫ್ರೇಮ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ಬೇಸಿಕ್ಸು. ಸೊ ಅದೆಲ್ಲ ತಿಳ್ಕೊಂಡು ಮಾಡಬೇಕು. ಸೊ ನಾನು 1 ಮಿನಿಟಲ್ಲಿ ವರ್ಕ್ ಮಾಡ್ತೀನಿ, ಅಲ್ಟ್ರಾ ಸ್ಕ್ಯಾಲ್ಪರ್ ಆಗಿರ್ತೀನಿ. ಓಕೆ ಫೈನು, 10 ಪಾಯಿಂಟ್ಸ್ ಮ್ಯಾಕ್ಸಿಮಮ್ ಕ್ಯಾಪ್ಚರ್ ಮಾಡೋವಂಥದ್ದು. ಸೊ ಈ ಥರ ಇದ್ದರೆ ಓಕೆ. ಇಲ್ಲ ನಾನು ಸ್ವಲ್ಪ ಜಾಸ್ತಿ ಟ್ರೇಡ್ ಮಾಡಬೇಕು, ಪೇಷಂಟಾಗಿ ಕೂತ್ಕೊಳ್ತೀನಿ ಅಂದರೆ ಅದೆಲ್ಲ ತಿಳ್ಕೊಂಡು ಮಾಡಬೇಕಾಗತ್ತೆ. ಸೊ ಅದೆಲ್ಲ ಒಂದು ಓವರ್ ದ ಪೀರಿಯಡ್ ಒಂದು ಅಬ್ಸರ್ವೇಷನ್ನು, ಒಂದು ಎಕ್ಸ್ಪೀರಿಯನ್ಸ್ ಏನೋ ಬರುವಂಥದ್ದು, ಒಂದೇ ದಿವಸದಲ್ಲಿ ಬರುವಂಥದ್ದೆಲ್ಲ. ಸೊ ಸ್ಲೋ ಆಗಿ ಒಂದಿಷ್ಟು ಕಲ್ತ್ಕೊಂಡು ಮಾಡಿ. ಜನರಲ್ ಆಗಿ ನಾನು ಕ್ಲಾಸ್ ಅಂತ ಮಾಡಿದಾಗ ಇದೆಲ್ಲ ಹೇಳಿರ್ತೀನಿ. ಸೊ ಅದೆಲ್ಲ ತಿಳ್ಕೊಂಡು ಮಾಡಿದ್ರೆ ಒಂದು ಒಳ್ಳೆಯದು. ಸೊ ವಿಡಿಯೋ ಪ್ರಾರಂಭ ಮುಂಚೆ ಡಿಸ್ಕ್ಲೇಮರ್ ಹೇಳಲೇಬೇಕು. ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ನಾನು. ಯಾವುದೇ ಇನ್ವೆಸ್ಟ್ಮೆಂಟು, ಟ್ರೇಡಿಂಗು ಮಾಡೋದಾದ್ರು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ದು ಹೆಲ್ಪ್ ತೊಗೊಂಡು ಮಾಡಿ. ಎಜುಕೇಷನ್ ಪರ್ಪಸ್ಗಾಗಿ ಮಾಡಿರೋವಂಥ ವಿಡಿಯೋಗಳು ಇದೆಲ್ಲ. ಸೊ ಎಜುಕೇಷನ್ ಪರ್ಪಸ್ಗೆ ಅಂದರೆ ನೀವು ಸಹಿತ ಒಂದು ಇನ್ವೆಸ್ಟಿಗೇಟ್ ಮಾಡಿ, ಎಲ್ಲಿ ಏನಾಗ್ತಿದೆ, EMI ಫಾಲೋ ಮಾಡ್ತಿದ್ದೀರಾ, RSA ಮಾಡ್ತಿದ್ದೀರಾ, MACD ಮಾಡ್ತಿದ್ದೀರಾ, ಬೊಲಿಂಜರ್ ಮಾಡ್ತಿದ್ದೀರಾ, CPR ಮಾಡ್ತಿದ್ದೀರಾ, PSP ಸಾರು, ಏನೇ ಮಾಡ್ಕೊಳ್ಳಿ, ಏನೇ ಮಾಡಿದ್ರು, ರೆಂಕೋ ಮಾಡಿದ್ರು, ಯಾವುದೇ ಮಾಡಿದ್ರು ಕರೆಕ್ಟಾಗಿ ಒಂದು ಮೆಥಡ್ ಕರೆಕ್ಟಾಗಿ ತಿಳ್ಕೊಂಡು ಮಾಡಿ. ಸೊ ಅದೆಲ್ಲ ತಿಳ್ಕೊಂಡು ಮಾಡಿದಾಗ ಒಂದಿಷ್ಟು ಕರೆಕ್ಟಾಗಿ ದುಡ್ಡು ಆಗ್ತವೆ. ಸೊ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಿಫ್ಟಿ ತೊಗೊಳ್ತಾ ಇದ್ದೀನಿ. ನಿಫ್ಟಿ ಒಂದು ಹೇಳ್ದಂಗೆ ಒಂದು ಬುಲಿಶ್ ಟ್ರೆಂಡ್ ಫಾರ್ಮ್ ಆಯಿತು. ಬಟ್ ಕಂಪ್ಲೀಟಾಗಿ ಬುಲಿಶ್ ಟ್ರೆಂಡ್ ಸಸ್ಟೈನ್ ಆಗಲ್ಲ ಇದು. ಯಾಕಂದರೆ ನನಗೆ ಪ್ರೀವಿಯಸ್ ಹೈ ಆ್ಯಂಡ್ ಲೋ ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇದು ಆ್ಯಕ್ಚುಲಿ ವಿಡಿಯೋ ಪ್ರಾರಂಭ ಮುಂಚೆ ಸ್ಟಾರ್ಟ್ ಮಾಡಿದೆ ಇದನ್ನು. ಸೊ ಹಾಗಾಗಿ ಒಂದು ವಿಡಿಯೋ ಇಂಟರಪ್ಟ್ ಆಯ್ತು ಮಧ್ಯದಲ್ಲಿ. ಸೊ ಮುಖ್ಯವಾಗಿ ಏನಾಗುತ್ತೆ, ಈಗ ಮೊನ್ನೆ ಕ್ಲೋಸಿಂಗ್ ಬೇಸಿಸ್ ಮೇಲೆ 22,713 ಏನು ಕ್ಲೋಸ್ ಆಗಿದೆ. ಸೊ ಇಲ್ಲೆಲ್ಲ ಬಂದಿದೆ ಈಗ.
ಸಮಥಿಂಗ್ ಇಲ್ಲಿ ಬಂದು ಕೂತಿದೆ. ಸೊ ಇಲ್ಲಿ ಬಂದಾಗ ನನಗೆ ಕಂಪ್ಲೀಟ್ ಆಗಿ ಬುಲಿಶ್ ಆಗ್ಬೇಕಂದ್ರೆ ನನಗೆ ಮುಂಚೆನೆ ಹೇಳಿದೆ, ನನ್ನ ಇಚಿಮೋಕೋಲಿ ಕನ್ವರ್ಷನ್ ಲೈನು ಟಚ್ ಆದ್ರೂ ಸಹಿತ ಒಂದು ಮೇಲೆ ಬರ್ಬೇಕಂದ್ರು ಮಿನಿಮಮ್ 2 to 3 ಕ್ಯಾಂಡಲ್ಸ್ ಸಸ್ಟೈನ್ ಆಗಬೇಕು, ಸೈಡ್ ವೇಸ್ ಹೋಗ್ಬಾರ್ದು, ಅದ್ರ ಮೇಲೆ ಹೋಗ್ಬೇಕು. ಅದಾದ್ಮೇಲೆ ಬುಲ್ಲಿಶ್ ಇದು ಏನಂತಾರೆ ಬೇಸ್ ಲೈನ್ ಕ್ರಾಸ್ ಓವರ್ ಆಗಬೇಕು. ಬೇಸ್ ಲೈನ್ ಕ್ರಾಸ್ ಓವರ್ ಆದ್ರೂ ಸಹಿತ ಅದು ಸಸ್ಟೈನ್ ಆಗಬೇಕು. ಮತ್ತೆ ನೆಕ್ಸ್ಟ್ ಕ್ಲೌಡ್ ಅಲ್ಲಿ ರಿಜೆಕ್ಷನ್ ಬರಬಾರ್ದು, ಕ್ಲೌಡ್ ಇಂದ ಎಸ್ಕೇಪ್ ಆಗಬೇಕು. ಕ್ಲೌಡ್ ಎಸ್ಕೇಪ್ ಆಗದೆ ಯಾವುದೇ ಒಂದು ಬುಲಿಶ್ ಟ್ರೆಂಡ್ ಇರಲ್ಲ. ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ, ಟ್ರೇಡಿಂಗ್ ಪಾಯಿಂಟ್ ಆಫ್ ವ್ಯೂ ಇಷ್ಟೆಲ್ಲ ಡೆಪ್ತ್ ಅಲ್ಲಿ ನೋಡಲ್ಲ ನಾನು. ಅದು ನೀವು ಯಾವ್ದಾದ್ರು ಒಂದು ಸೆಟಪ್ ಇಟ್ಕೊಂಡಿದ್ರೆ ಅದನ್ನೇ ಫಾಲೋ ಮಾಡಿ. ಸೊ ಸದ್ಯದ ಮಟ್ಟಿಗೆ ಬೇರಿಶ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಆಲ್ರೆಡಿ 22,500 ಸಮಥಿಂಗ್ ಇದೆ. ಸೊ ಅದು ಎಲ್ಲಿ ಬರುತ್ತೆ ಅದು ಡೀಟೇಲ್ ಆಗಿ ನಂದು ನಿಫ್ಟಿಲಿ ತೋರಿಸುವಾಗ ಹೇಳ್ತೀನಿ. ಆಲ್ರೆಡಿ ಒಂದಿಷ್ಟು ಮಾರ್ಕಿಂಗ್ ಮಾಡಿಟ್ಟಿದ್ದೀನಿ. ಸೊ ಇಲ್ಲಿ ಲಾರ್ಜರ್ ಪಿಕ್ಚರ್ ನೋಡ್ಬೇಕಾದ್ರೆ 21,700 ಸಮಥಿಂಗ್ ಎಲ್ಲೋ ಬರ್ತಾ ಇದೆ. ಅದು ಬಿಟ್ರೆ 21,141 ಅದೆಲ್ಲ ಬಿಟ್ಟರೆ ಅಂದರೆ 20,000 ಸಮಥಿಂಗ್ 18,000 ತನಕ ಹೋಗ್ಬಿಡುತ್ತೆ. ವರ್ಸ್ಟ್ ಕೇಸು 16,000. ಅದಕ್ಕೂ ಇದಾದ್ರೆ ಕೋವಿಡ್ದು ಲೋಯರ್ ಹೈ 15,221 ಸಮಥಿಂಗ್ ಇದೆ. ಸೊ ಅಲ್ಲಿ ತನಕ ಎಲ್ಲೋ ಬರುತ್ತೆ. ಸೊ ಡೆಫಿನೆಟ್ ಆಗಿ ಇದು ಬರಬೇಕು ಅಂತಿಲ್ಲ. ಕಂಪ್ಲೀಟ್ ಆಗಿ ಒಂದು ಬುಲಿಶ್ ಟ್ರೆಂಡ್ ಆಗ್ಬೇಕಂದ್ರೆ ಸೊ ಆಲ್ರೆಡಿ ನನಗೆ ಇಲ್ಲಿ ಫ್ಲಾಟ್ ಇದೆ, ಹುಷಾರಾಗಿರ್ಬೇಕು ಅಂದಿದೆ. ಸೊ ಏನಾಗ್ತಿದೆ ಇಲ್ಲಿ ಒಂದು ಪ್ರತಿ ಒಂದು ವಾರದ್ದು ನೋಡಿದ್ರೆ ಇಲ್ಲಿ ನೋಡ್ಬೋದು ಅರ್ಧ ಒಂದು ಕವರ್ ಆದಂಗಾಗಿ ಮತ್ತೆ ಕೆಳಗಡೆ ಹೋಗ್ತಾ ಇದೆ, ಕೆಳಗೆ ಬರ್ತಾ ಇದೆ ಇದು. ಸೊ ಇಲ್ಲಿ ಈ ಆಲ್ಮೋಸ್ಟ್ ಫ್ಲಾಟ್ ಇದೆ ಇದು. ಸೊ ಇಲ್ಲೆಲ್ಲೋ ಟಚ್ ಆದ್ರೂ ಮತ್ತೆ ಇಲ್ಲಿ ರಿಜೆಕ್ಷನ್ ಬರುತ್ತೆ. ಆ ರಿಜೆಕ್ಷನ್ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಜನರಲ್ ಆಗಿ ಹಿಂಗೆ ಹೋಗಿ ಮತ್ತೆ ಇಲ್ಲಿ ಟಚ್ ಆಗಿ ಇಲ್ಲೆಲ್ಲೋ ಕಂಪ್ಲೀಟ್ ಆಗಿ ಎಸ್ಕೇಪ್ ಆಗಬೇಕು, ಆವಾಗಲೇ ಬುಲಿಶ್ ಟ್ರೆಂಡ್. ಬಟ್ ಅದು ಬರ್ಲಿಕ್ಕೆ ತುಂಬಾ ಕಷ್ಟ ಇದೆ. ಹಾಗಾಗಿ ಒಂದು ಸ್ಕ್ಯಾಲ್ಪರ್ಸ್ ಸ್ವಿಂಗ್ ಟ್ರೇಡರ್ಸ್ಗೆ ಒಂದಿಷ್ಟು ದುಡ್ಡಾಗತ್ತೆ. ಬಟ್ ಇನ್ವೆಸ್ಟರ್ಸ್ಗೆ ತುಂಬಾ ಸಲಿ ರಿಜೆಕ್ಷನ್ ಬರೋದ್ರಿಂದ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಇಲ್ಲಿ ಯಾವಾಗ ಒಂದು ಬುಲಿಶ್ ಕ್ರಾಸ್ ಓವರ್ ಬರುತ್ತೆ ಅಥವಾ ನಿಮ್ಗೆ ಯಾವುದೇ ಒಂದು ಸೆಟಪ್ ಇಟ್ಕೊಬಹುದು, ಇಚಿಮೋಕೋ ಒಂದೇ ಅಂತಲ್ಲ, ಅದನ್ನ ನೋಡ್ಕೊಂಡು ವರ್ಕ್ ಮಾಡಿ. ಸದ್ಯದ ಮಟ್ಟಿಗೆ ಸೆಪ್ಟೆಂಬರ್ 21 ಇಲ್ಲಿ ಡೇಟ್ ಬರ್ತಾ ಇದೆ. ಸೊ ಇದು ಆಲ್ಮೋಸ್ಟ್ ಏನಂದ್ರೆ 26 ವೀಕ್ಸ್ ಇಲ್ಲಿಂದ ನೋಡ್ಬೋದು. ಇದನ್ನ ತೋರಿಸ್ತೀನಿ. ಇದು ಬಂದ್ಬಿಟ್ಟು 26 ವೀಕ್ಸ್, ಇದ್ರದ್ದು ಸೇರಿ 26 ಆಗುತ್ತೆ. N+1 ಇದೆ ಆಕ್ಚುಲಿ 26 ವೀಕ್ಸು. ಸೊ ಅದನ್ನು ಸಹಿತ ಒಂದು ಇದು ಬರುತ್ತೆ. ಡೇಸ್ ಅಲ್ಲಿ ನೋಡ್ಬೇಕಾದ್ರೆ ಇದು ನೆಕ್ಸ್ಟ್ 26 ಡೇಸ್ ತೋರಿಸುತ್ತೆ ಪ್ರೊಜೆಕ್ಷನ್. ಸೊ ನೆಕ್ಸ್ಟ್ 26 ಡೇಸ್ ಅಲ್ಲಿ ಯಾವುದೇ ಒಂದು ಪಾಸಿಟಿವ್ ಇಲ್ಲ. ಅದು ಏಪ್ರಿಲ್ 9 ಬಂದಾಗ ದೊಡ್ಡ ಫಾಲ್ ಆಗೋಕ್ಕೆ ಸಾಧ್ಯತೆ ಇದೆ. ಸೊ ನೋಡ್ಕೊಬೇಕು. ನೆಕ್ಸ್ಟ್ ಒಂದು ಚೇಂಜಸ್ ಬರುವಂತದ್ದು ಏಪ್ರಿಲ್ 13ನೇ ತಾರೀಕು. ಇಲ್ಲಿ ಏನಾಗ್ತಿದೆ, ಒಂದು ಏಪ್ರಿಲ್ 14ಕ್ಕೆ ಮಾಮೂಲಿ ಸೌರ ಸಂಕ್ರಮಣ ಮೇಷರಾಶಿಗೆ ಹೋಗ್ತಾ ಇದೆ ಸೂರ್ಯ. ಅಲ್ಲಿ ಒಂದು ಬುಲಿಶ್ ಟ್ರೆಂಡ್ ಸ್ಟಾರ್ಟ್ ಮಾಡ್ತಾನೆ ಒಂದದು. ಮತ್ತೆ ಒಂದು ಸೋಲಾರ್ ಸೈಕಲ್ ಬೇಸಿಸ್ ಅಲ್ಲಿ ಒಂದು ಡಿಗ್ರಿ ಕ್ರಿಯೇಟ್ ಏನೋ ಆಗ್ತಾ ಇದೆ. ಸೊ ಹಾಗಾಗಿ ಅಲ್ಲೊಂದು ಚೇಂಜಸ್ ಬರುತ್ತೆ. ಸೊ ಇದು ಇಂಪಾರ್ಟೆಂಟ್ ಡೇಟ್ಸ್ ಆಗುತ್ತೆ. 13th and 14th ನೋಡ್ಕೊಬೇಕು. ಸೊ ಟ್ರೆಂಡ್ ಸ್ವಲ್ಪ ರಿವರ್ಸಲ್ ಬರುತ್ತೆ, ಬಟ್ 100% ನಾನು ಬುಲಿಶ್ ಇಲ್ಲ. ಬ್ಯಾಂಕ್ ನಿಫ್ಟಿ ತಗೊಂಡ್ರು ಸಹಿತ ತುಂಬಾ ಏನು ಚೇಂಜಸ್ ಇಲ್ಲ. ಇದರಲ್ಲೂ ಸಹಿತ ಒಂದು ವರ್ಸ್ಟ್ ಕೇಸ್ ನೋಡಿದ್ರು ಇದರಲ್ಲೂ ಡೌನ್ ಟ್ರೆಂಡ್ ಇದೆ. ಸೊ ಪಿಚ್ ವರ್ಕ್ ಹೇಳ್ತಾ ಇದೆ ಲಾಸ್ಟ್ ಟೈಮ್. ಸೊ ಇಲ್ಲಿ ಬರುತ್ತೆ 2 ವೀಕಿಂದ ನೋಡ್ಬೋದು. ಸೊ 30th ಮಾರ್ಚ್ ಕ್ಲೋಸಿಂಗು ಕೆಳಗೆ ಬಂದಂಗೆ ಬಂತು. ತಿರ್ಗಾ ಒಂದು ಡೇಟ್ ಅಲ್ಲಿ ಅದೇ ಇದರಲ್ಲಿ ವೀಕಲ್ಲಿ ರಿಜೆಕ್ಷನ್ ಇಲ್ಲಿ ಬಂದಿದೆ ಈಗ ಸದ್ಯಕ್ಕೆ. ಸೊ ಈ ನೆಕ್ಸ್ಟ್ ಇಲ್ಲಿ ಟ್ರೈ ಮಾಡುತ್ತೆ 24,400 ಸಮ್ವೇರ್ ಬರ್ತಾ ಇದೆ ಇಲ್ಲಿ. ಬಟ್ ನನಗೇನಿದೆ 21,700 ಸಮಥಿಂಗ್ ಇಲ್ಲೆಲ್ಲ ಬರುತ್ತೆ. ಅದು ಜೂನ್ ತನಕ ಆಗೋಯ್ತು, ಅಲ್ಲಿ ತನಕ ಹೋಗಲ್ಲ. ಅದಕ್ಕಿಂತ ಮುಂಚೆನೆ ಒಂದು ಬಿಗ್ ಫಾಲ್ ಆಗಬಹುದು. ನೋಡ್ಬೇಕದು ಹಿಂಗೆ ಅಂತ. ಅದು ವರ್ಕ್ ಆಗುತ್ತೆ ಬೇಸ್ಡ್ ಆನ್ ಪಿಚ್ ವರ್ಕು. ಆಮೇಲೆ ಮತ್ತಷ್ಟು ಕೆಳಗೆ ಹೋದಾಗ ನಾನು ಎಕ್ಸ್ಟೆಂಡ್ ಮಾಡ್ಕೊಬೇಕು. ಓವರ್ ಆಲ್ ಇದರಲ್ಲೂ ಸಹಿತ ಒಂದು ನೆಗೆಟಿವ್ ಅಂತಾನೆ ಇದೆ.
100% ಪಾಸಿಟಿವ್ ಏನಿಲ್ಲ. ಇವನ್ ಇನ್ಸ್ಟಿಟ್ಯೂಷನ್ ಲೆವೆಲ್ ಅಲ್ಲಿ ಮಾಡ್ಕೊಂಡಿದ್ದೆ, ಹೊಸ ಇಂಡಿಕೇಟರ್ ಮಾಡ್ಕೊಂಡಿದ್ದೀನಿ. ಸೊ ಅದರಲ್ಲೂ ಸಹಿತ ಸೆಲ್ ಅವತ್ತೇ ಆಕ್ಟಿವೇಟ್ ಆಗೋಗಿದೆ. ಯಾಕೆ ಇಲ್ಲೇ ಸೆಲ್ ಆಕ್ಟಿವೇಟ್ ಆಯ್ತು ಅಂದ್ರೆ, ಒಂದು ಹೈಯರ್ ಹೈ ಫಾರ್ಮ್ ಆಗಿದ್ಮೇಲೆ ಅಥವಾ ಡಬಲ್ ಟಾಪ್ ಆದ್ಮೇಲೆ ಅಲ್ಲೇ ರಿಜೆಕ್ಷನ್ ಬಂದು ಕೆಳಗಡೆ ಬಂದಿದೆ. ಸೊ ಈ ತರ ಒಂದು ಸೆಲ್ ಬಂದಾಗ ಅದು ಯೂಶಲಿ ರೀಟೆಸ್ಟ್ ಅಲ್ಲಿ ಸೆಲ್ ತಗೊಳ್ತಾರೆ ಎಂಟ್ರಿ, ಅಥವಾ ಹಂಗೆ ತಗೊಂಡ್ರು ವಾಪಸ್ ರಿವರ್ಸಲ್ ಬಂತು ಅಂದ್ರೆ ಪ್ರಾಬ್ಲಮ್ ಆಗ್ತವೆ. ಸೊ ಸೇಫ್ ಆಗಿ ವರ್ಕ್ ಮಾಡ್ಬೇಕು ಅದಕ್ಕೆ. ಸೊ ಹಾಗಾಗಿ ಒಂದಿಷ್ಟು ಬಂತು ಫಾಲ್. ಸೊ ಹಾಗಾಗಿ ಒಂದಿಷ್ಟು ಚೇಂಜಸ್ ಬರ್ತವೆ. ಸೊ ಆಲ್ಮೋಸ್ಟ್ ನಮ್ಗೆ ಇಲ್ಲಿ ನೋಡ್ತಿರ್ಬೋದು, ಈ ಲೆವೆಲ್ ಇಂದ ಇಲ್ಲಿಗೆ ಒಂದು 16% ಅಷ್ಟು ಬಿದ್ದಿದೆ. ನೆಕ್ಸ್ಟ್ ಇಲ್ಲಿಗೆ 20% ಅಷ್ಟು ಬರುತ್ತೆ ನಮ್ಗೆ ಗೊತ್ತಿರೋಂಗೆ. 17-20% ತನಕ ನೋಡ್ಬೇಕು. ಸೊ 19 ಪಾಯಿಂಟ್ ಸಮಥಿಂಗ್ 21,700 ಗಿಂತ ಕೆಳಗಡೆ ಹೋಗುತ್ತೆ. ನೋಡ್ಬೇಕು ಎಲ್ಲಿ ತನಕ ಹೋಗುತ್ತೆ ಅಂತ. 100% ಇಲ್ಲಿಗೆ ಹೋಗ್ಬೇಕು ಅಂತಲ್ಲ, ಬಟ್ ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಬ್ಯಾಂಕ್ ನಿಫ್ಟಿಲೂ ಏನು ಭಾರಿ ಚೆನ್ನಾಗಿ ಅಂತ ಇಲ್ಲ. ಇದರಲ್ಲೂ ಸಹಿತ ಪಿಚ್ ವರ್ಕು ಎಲ್ಲ ಫೇಲ್ ಆಗಿದೆ, ಇಚಿಮೋಕೋ ಫೇಲ್ ಆಗಿದೆ, ಎಲ್ಲ ಫೇಲ್ ಆಯಿತು. 100% ಯಾವುದೇ ಒಂದು ಸಪೋರ್ಟ್ ತಗೊಂತಿಲ್ಲ. ಮತ್ತಷ್ಟು ನೆಗೆಟಿವ್ ಟ್ರೆಂಡ್ ಅಲ್ಲೇ ಇದೆ. ಡೈಲಿ ಫೇಲ್ ಆಗಿದೆ, ವೀಕ್ಲಿಲೂ ಫೇಲ್ ಆಗಿದೆ, ಎಲ್ಲದರಲ್ಲೂ ಫೇಲ್ ಆಗಿದೆ. ಆಲ್ರೆಡಿ ಒಂದು ಬಿಗ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ. ಮತ್ತಷ್ಟು ಬ್ಯಾಂಕ್ ನಿಫ್ಟಿಲಿ ಮತ್ತಷ್ಟು ನೆಗೆಟಿವ್ ಹೋಗೋ ಸಾಧ್ಯತೆ ಇದೆ. ಯಾಕಂದ್ರೆ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲೇ ನೆಗೆಟಿವ್ ಕ್ಲೌಡ್ ಕ್ರಿಯೇಟ್ ಆಗ್ತಾ ಇದೆ ಆಲ್ರೆಡಿ. ಸೊ ಇಲ್ಲಿ ನೋಡ್ಬೋದು 26th ವೀಕ್ ತೋರಿಸ್ತೀನಿ ಇಲ್ಲಿ ಎಕ್ಸಾಂಪಲ್ ಅಷ್ಟೇ. ತಗೋಬೇಕು ನಾನು. ಸೊ ಅಲ್ಲಿ ನೋಡ್ಬೋದು ಗ್ಯಾಪ್ ಡೌನ್ ಆಗ್ಬಿಡ್ತು. ಸೊ ಯಾವಾಗ ಇದೇ ತರ ಎಲ್ಲ ಆಗ್ತವೆ, ಮತ್ತಷ್ಟು ಗ್ಯಾಪ್ ಡೌನ್ ಆಗ್ತವೆ. ಆಲ್ರೆಡಿ ಗ್ಯಾಪ್ ಡೌನ್ ತೋರಿಸ್ತಾ ಇದೆ, ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಸೊ ಓವರ್ ಆಲ್ ಬ್ಯಾಂಕ್ ನಿಫ್ಟಿ ಬೋತ್ ಚೆನ್ನಾಗಿಲ್ಲ. ಸೊ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋಕ್ಕೆ ನಂದು ಓನ್ ಮೆಥಡ್ ಇದೆ ಅಂತ ಹೇಳ್ತಿದ್ದೆ. ನಿಫ್ಟಿ ತೋರಿಸ್ಬಿಡ್ತೀನಿ ಅಷ್ಟು, ಆಮೇಲೆ ಬ್ಯಾಂಕ್ ನಿಫ್ಟಿಗೆ ಕನ್ಸ್ಟ್ರಕ್ಷನ್ ಮಾಡಿ ತೋರಿಸ್ಬಿಡ್ತೀನಿ ಸಿಂಪಲ್ ಆಗಿ. ಜನರಲ್ ಆಗಿ ನಾನು ಲೆವೆಲ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಆಲ್ರೆಡಿ, ಬೇಸ್ಡ್ ಆನ್ ಹೈಯರ್ ಟೈಮ್ ಫ್ರೇಮ್, ಲೋವರ್ ಟೈಮ್ ಫ್ರೇಮ್ ಬೇಸಿಸ್ ಮೇಲೆ ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅಲ್ಲೊಂದು ಮೇಜರ್ ಸಪೋರ್ಟು ರೆಸಿಸ್ಟೆನ್ಸ್ಗಳು ಕ್ರಿಯೇಟ್ ಆಗ್ತವೆ. ಸೊ ಅದು ಒಬ್ಬೊಬ್ರು ಒಂದೊಂದು ಟೈಮ್ ಫ್ರೇಮ್ ತೊಗೊಂಡು ಮಾಡೋರಿದ್ದಾರೆ. ನಾನು ಪರ್ಟಿಕ್ಯುಲರ್ 125 ಇದೆಲ್ಲ ತೊಗೊಂಡು ಮಾಡಿದ್ದೀನಿ. ಇದನ್ನ ಡೀಟೇಲ್ ಆಗಿ ನಾನು ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೀನಿ ಜನರಲ್ ಆಗಿ. ಸೊ ಇಲ್ಲಿ ರೆಡ್ ಅಂಡ್ ಬ್ಲ್ಯಾಕ್ ಅಂತ ಏನು ಕಾಣಿಸ್ತಿದೆ ಅಲ್ಲಿ, ಅಥವಾ ಒಂದು ಬ್ಲ್ಯಾಕ್ ಬಂದಾಗ್ಲೂ ಓಕೆ, ಬಟ್ ಯಾವಾಗ ಒಂದು ರೆಡ್ ಅಂಡ್ ಬ್ಲ್ಯಾಕ್ ಬರುತ್ತೋ ತುಂಬಾ ಟೈಮ್ ಅಲ್ಲೇ ಒಂದು ಸುತ್ತಾಡ್ತಾ ಇರುತ್ತೆ, ಅಲ್ಲಿ ಜೋರಾಗಿ ಬೀಳುತ್ತೆ ಅದಾದ ನಂತರ. ಸೊ ಅಲ್ಲೇ ಎಂಟ್ರಿ ನಾವು ಜಾಸ್ತಿ ತಗೋಬೇಕು. ತುಂಬಾ ಒಂದು ಇದಾಗ್ತವೆ. ಸೊ ನಮ್ದು ಫಸ್ಟ್ ರೆಸಿಸ್ಟೆನ್ಸ್ ಸಪೋರ್ಟ್ ಅದೇ ಆಗ್ತವೆ, ಮತ್ತೆ ಅಲ್ಲಿಂದ ಒಂದು ದೊಡ್ಡ ಫಾಲ್ ಆಗ್ತವೆ. ಸೊ ಇದೆಲ್ಲ ತಿಳ್ಕೊಂಡು ಮಾಡಬೇಕು. ನೋಡಿ ಇಲ್ಲಿ ಸಪೋರ್ಟ್ ತಗೊಂಡು, ಬಟ್ ಮೊಮೆಂಟಮ್ ಜಾಸ್ತಿ ಇತ್ತು. ಇದು ತುಂಬಾ ಹೊತ್ತು ಇಲ್ಲೇ ಒಂದು ಕ್ರಿಯೇಟ್ ಆಯ್ತು. ಈ ಒಂದು ಟೈಮು ಇಲ್ಲಿ ಯಾವಾಗ ಇಲ್ಲಿ ಟಚ್ ಆಯ್ತೋ, ನಂದು ಈ ಒಂದು ಕ್ಯಾಂಡ್ಲು ಅಷ್ಟೇ ನಾನು ತಗೊಳೋದು. ಈ ಪರ್ಟಿಕ್ಯುಲರ್ ಕ್ಯಾಂಡ್ಲು ಯಾವಾಗ ಮತ್ತೆ ಈ ಒಂದು ಸೈಡ್ ಹೋಗಿ ರೀಟೆಸ್ಟ್ ಆಗಿ ಇಲ್ಲಿ ಬರುತ್ತೆ, ರೀಟೆಸ್ಟ್ ಅಲ್ಲಿ ಟಚ್ ಆಗಿಲ್ಲ ಇದು, ಬಟ್ ಒಳ್ಳೆ ಮೂವ್ಮೆಂಟ್ ಕ್ಯಾಪ್ಚರ್ ಆಗೋಯ್ತು. ಸೊ ಇಲ್ಲಿ ರೀಟೆಸ್ಟ್ ಆಯ್ತು 2 ಸರಿ, ಮತ್ತೆ ಅಲ್ಲಿಂದ ಸಪೋರ್ಟು, ಇಲ್ಲ ರೀಟೆಸ್ಟ್, ಮತ್ತೆ ಇದು. ಸೊ ಇದೆಲ್ಲ ನಾನು ಕನ್ಸ್ಟ್ರಕ್ಟ್ ಮಾಡೋದು ಹೇಳ್ಕೊಡ್ತೀನಿ ಜನರಲ್ ಆಗಿ. ಸೊ ಒಂದು ಇದಾದ್ಮೇಲೆ ಮತ್ತೊಂದು ಹೋಗುತ್ತೆ ಜನರಲ್ ಆಗಿ, ಬಟ್ ಏನಂದ್ರೆ ಒಂದು ರಿಜೆಕ್ಷನ್ ಬರೋ ಸಾಧ್ಯತೆ ಇರ್ತವೆ. ಆದಷ್ಟು ಇಲ್ಲಿ ರಿವರ್ಸಲ್ ಬರುತ್ತೆ ಅಂತಾರೆ. ಯಾವಾಗ ನೆಕ್ಸ್ಟ್ ಕ್ಯಾಂಡ್ಲೇ ಒಂದು ರಿವರ್ಸಲ್ ಬರುತ್ತೋ ಅದು ಎಂಟ್ರಿ ತಗೊಂಡ್ಬಿಡ್ಬೋದು, ಈ ಒಂದು ಹೋಗ್ತಿದ್ದಂಗೆ. ಯಾಕಂದ್ರೆ ನಮ್ಗೆ ಅಡ್ವಾಂಟೇಜ್ ಏನಂದ್ರೆ ಇಲ್ಲಿ ಇದು ಒಂದು ನೋಡ್ಬೋದು. ಇನ್ ಕೇಸ್ ಇಲ್ಲೇ ಎಲ್ಲ ಪ್ರಾಫಿಟ್ ಬುಕ್ ಆಗ್ತಿದೆ, ನಾನು ಡಬಲ್ ಟಾಪ್ ಆಯ್ತು ಅಂತ ತಗೊಂಡ್ರು, ಇದೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದೆಲ್ಲ ಇಂಥದ್ದೆಲ್ಲ ತಿಳ್ಕೊಂಡ್ರೇನೆ ನಿಮ್ಗೆ ದುಡ್ಡು ಆಗುವಂಥದ್ದು, ಇಲ್ಲ ಅಂದ್ರೆ ದುಡ್ಡು ಆಗಲ್ಲ ಇದು. ಸೊ ನಾನು ಇಲ್ಲೇ ಎಂಟ್ರಿ ತಗೊಂಡಿದ್ರೆ ನನಗೆ ಆಲ್ಮೋಸ್ಟ್ 70 ಪಾಯಿಂಟ್ ಅಷ್ಟು ಸೇವ್ ಆಗಿದೆ ಇಲ್ಲಿ. ಏನಿಲ್ಲ ಅಂದ್ರೂ ಒಂದು 30 ಪಾಯಿಂಟ್ ಎಕ್ಸ್ಟ್ರಾ ಸಿಕ್ತು ನನಗೆ ಮತ್ತೆ ರೀ ಎಂಟ್ರಿ ಆದಾಗ. ಸೊ ಆ ಥರ ಎಲ್ಲ ಮಾಡಿಕೊಂಡು ಮತ್ತೆ ರೀ ಎಂಟ್ರಿ ಕೊಡೋದು, ಎಕ್ಸಿಟ್ ಆಗೋದು, ಇದೆಲ್ಲ ತಿಳ್ಕೊಂಡು ಮಾಡಿ ಪ್ರಾಫಿಟ್ ಬುಕ್ಕಿಂಗ್ ಅಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಇದನ್ನ ನಾನು ಜನರಲ್ ಆಗಿ ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೀನಿ. ಇದೆಲ್ಲ ಫಸ್ಟ್ ಕ್ಲಾಸ್ ಆಕ್ಚುಲಿ. ಇನ್ ಕೇಸ್ ನನಗೆ ಗೊತ್ತಿಲ್ಲ ಹೆಂಗ್ ಮಾಡೋದು ಅಂದ್ರೆ ಒಂದು
ಕೊಡ್ತೀನಿ ಇಲ್ಲಿ. ಫಿಬೊನಾಚಿ ಬೇಸ್ಡ್ ಹೇಳ್ಕೊಡ್ತೀನಿ. ಇದು ಫೇರ್ ಆಗಿ ವರ್ಕ್ ಆಗುತ್ತೆ, 100% ಅಲ್ಲೇ ವರ್ಕ್ ಆಗುತ್ತೆ ಅಂತಲ್ಲ. ಬಟ್ ಎಂಟ್ರಿ ಇದು ತಗೊಳೋರಿಗೆ ಯೂಶಲಿ 232 ಮತ್ತೆ 618 ಈ ಲೆವೆಲ್ ಅಲ್ಲಿ ತಗೊಳ್ತಾರೆ ಜನರಲ್ ಆಗಿ. ಫಿಬೊನಾಚಿ ರಿಟ್ರೇಸ್ಮೆಂಟ್ಗೆ ಮುಖ್ಯವಾಗಿ ಹೈಯರ್ ಟೈಮ್ ಫ್ರೇಮ್ ಸ್ವಲ್ಪ ಹೋಗ್ಬೇಕು. ಈ 30 ಮಿನಿಟ್ಸ್ ಹಾಕೊಂಡ್ರೆ ವ್ಯಾಲಿಡ್ ಒಂದು ನೆಕ್ಸ್ಟ್ 15 ಡೇಸ್ ತನಕ ಇರುತ್ತೆ. ಸೊ ಇಲ್ಲೇ ಒಂದು 30 ಡೇಸ್ ಹಾಕೊಂಡ್ಬಿಡ್ತೀನಿ. ಸೊ ಎಲ್ಲೆಲ್ಲಿ ತಗೊಬೇಕು ಎಂಟ್ರಿ ಅಂದ್ರೆ ನಂದು 618 ಇಲ್ಲೆಲ್ಲ ಬರುತ್ತೆ. ಇಲ್ಲಿ ಎಂಟ್ರಿ 236 ಈ ಥರದೆಲ್ಲ ಒಂದು ಅಲ್ಲಿಂದ ರಿವರ್ಸಲ್ ಬಂದಾಗ ಜೋರ್ ನನಗೆ ಇದು ಮೂವ್ಮೆಂಟ್ ಸಿಗ್ತವೆ. ಸೊ ಹಾಗಾಗಿ ಆ ಥರದ್ದು ಒಂದು ನೋಡ್ಕೊಂಡು ಮಾಡಬೇಕು. ಸಪೋರ್ಟ್ ತಗೊಳತ್ತೆ, ಅದೇ ರೆಸಿಸ್ಟೆನ್ಸ್ ಆಗ್ತವೆ ನೋಡಿ. ನಾನು ಇಲ್ಲೆಲ್ಲೋ ಕ್ರಿಯೇಟ್ ಮಾಡಿದ್ದು, ಬಟ್ ಇಲ್ಲಿಗೆ ವರ್ಕ್ ಆಗಿದೆ. ನಾನು ಇವನ್ 10 ದಿವಸ ಹಿಂದಿನ ದಿವಸ ತಗೊಂಡ್ರು ಅದನ್ನು ತೋರಿಸ್ತೀನಿ ಬೇಕಿದ್ರೆ, ವರ್ಕ್ ಆಗುತ್ತೆ. ಆದ್ರೆ ಪ್ರಿಡಾಮಿನೆಂಟ್ ಆಗಿ ಒಂದು ಹೈ ಅಂಡ್ ಲೋ ಕರೆಕ್ಟ್ ಆಗಿರ್ಬೇಕು. ಎಲ್ಲೋ ಒಂದು ಮಾಡಿ ಎಕ್ಸ್ಟೆನ್ಷನ್ಗಳು ನೋಡ್ಕೊಳ್ಳಿ. ಎಕ್ಸ್ಟೆನ್ಷನ್ ವರ್ಕ್ ಆಗಿಲ್ಲ ಅಂದ್ರೆ ವರ್ಕ್ ಆಗಲ್ಲ ನೋಡಿ. 168 ಇದೆ, ಇದನ್ನ ಇನ್ನೊಂದು ಮಾಡಿದ್ರೆ 168 ಮಾಡ್ಕೊಂಡಿದ್ದೀನಿ. 268 ಇನ್ನೂ ಕೆಳಗಡೆ ಇರುತ್ತೆ. 168 ಬದಲು 1 2 3 6 ಕರೆಕ್ಟಾಗಿ ಇಲ್ಲಿ ಬಂತ. ಅದಕ್ಕೆ 236 ಇದೆಲ್ಲ ತಗೊಳುತ್ತೆ ಸಪೋರ್ಟ್ ಅಂತ ಹೇಳಿದ್ ನಾನು. ಸೊ ನನಗೆ ವರ್ಕ್ ಆಗುತ್ತೆ. ನನಗೆ ಹೈಯರ್ ಟೈಮ್ ಫ್ರೇಮ್ ವರ್ಕ್ ಆಗುತ್ತೆ, ಲೋವರ್ ಟೈಮ್ ಫ್ರೇಮಲ್ಲೂ ವರ್ಕ್ ಆಗುತ್ತೆ. ಬಟ್ ಕರೆಕ್ಟಾಗಿ ವರ್ಕ್ ಮಾಡೋದು ಗೊತ್ತಿರಬೇಕು. ಎಲ್ಲಿಂದ ಎಲ್ಲಿ ಡ್ರಾಪ್ ಮಾಡಬೇಕು. ನೆಕ್ಸ್ಟ್ ಯೂಶಲಿ ಇವಾಗ ನಾನು ಡೌನ್ ಟ್ರೆಂಡ್ ಇದೆ ಅಂದರೆ ಯೂಶಲಿ 22,480 ಲೆವೆಲ್ಗೆ ಟಚ್ ಆಗೋದು ಈ ಪ್ರಕಾರ. ಇವಾಗ ನಾನು ಮಾಮೂಲಿ ಇದ್ರ ಪ್ರಕಾರನು ಫಿಬೊನಾಚಿ ಹೈಡ್ ಮಾಡ್ತೀನಿ. ಇದ್ರ ಪ್ರಕಾರನು ಇಲ್ಲಿ ಆಲ್ಮೋಸ್ಟ್ 22,480 ಸಮ್ವೇರ್ ಇಲ್ಲೆಲ್ಲೋ ಟಚ್ ಆಗ್ಬೇಕು ನಾಳೆ. ಆಲ್ರೆಡಿ SGX ನಿಫ್ಟಿ ಹೇಳ್ತಾ ಇದೆ 22,500 ಸಮಥಿಂಗ್ ನೆಗೆಟಿವ್ ತೋರಿಸ್ತಾ ಇದೆ. ಸೊ ಇದು ಬ್ಲಾಕ್ ಆಗಿದೆ ಏನಕ್ಕೆ ಅಂತ ಗೊತ್ತಿಲ್ಲ. ಅದು ಇದ್ರದ್ದು ಬ್ಲಾಕ್, ಅದು 22,500 ಸಮಥಿಂಗ್ ಇದೆ. SGX ನಿಫ್ಟಿ ತೋರಿಸ್ತೀನಿ 22,540 160 ಪಾಯಿಂಟ್ಸ್ ಆಲ್ರೆಡಿ ಡೌನ್ ಇದೆ. ಸೊ ಆಲ್ರೆಡಿ ಇಲ್ಲಿಗೆ ಟಚ್ ಆಗುತ್ತೆ ನನ್ನ ಪ್ರಕಾರ. ಅಲ್ಲಿಂದ ಒಂದು ಅಪ್ ಹೋಗುತ್ತಾ ಡೌನ್ ಹೋಗುತ್ತಾ ನೋಡ್ಕೊಬೇಕು. ಸೊ ನನ್ನ ಒಂದು ಫಿಬೊನಾಚಿ ನನ್ನ ಒಂದು ಲೆವೆಲ್ಸ್ ಬೇಸಿಸ್ ಮೇಲೆ ಯಾವುದೇ ತಗೊಂಡ್ರು ವರ್ಕ್ ಆಗುತ್ತೆ. ನಾನು ಇನ್ನೊಂದು ಯೂಸ್ ಮಾಡ್ತೀನಿ ರೇಂಜ್ ಟ್ರೇಡರ್ ಅಂತ. ಅದು ಒಂದು ಮೋರಲೆಸ್ ಫಿಬೊನಾಚಿ ಬೇಸ್ಡ್, ಬಟ್ ಅದು ಡೀಟೇಲ್ ಆಗಿ ಒಂದು ಸ್ವಲ್ಪ ಫೈನ್ ಟ್ಯೂನ್ಡ್ ಅದು. ಸೊ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾವುದೇ ತಗೊಂಡ್ರು ಮೋರಲೆಸ್ ಪ್ರೈಸ್ ಆಕ್ಷನ್ ಬೇಸಿಸ್ ಮೇಲೆ ಮತ್ತೆ ಟೈಮ್ ಇದ್ರ ಮೇಲೆ ವರ್ಕ್ ಆಗುವಂಥದ್ದು. ಸೊ ಇಲ್ಲಿಂದ ಇಲ್ಲಿ ಹೋಗೋಕೆ ಒಂದಿಷ್ಟು ಸೈಕಲ್ ಇರುತ್ತೆ, ಜ್ಞಾನ ಅದೆಲ್ಲ ತಿಳ್ಕೊಂಡಿರೋರಿಗೆ ಅರ್ಥ ಆಗುತ್ತೆ. ಸೊ ಅದನ್ನ ಕವರ್ ಆಗುತ್ತೆ ಅಷ್ಟು ಟೈಮಲ್ಲಿ ಅಂತ ಇರಬೇಕು. ಆ ಟೈಮ್ ಒಳಗೆ ಕವರ್ ಆಗಿಲ್ಲ ಅಂದ್ರೆ ಮತ್ತಷ್ಟು ಲೇಟ್ ಮಾಡಿದಷ್ಟು ಅದು ಮತ್ತಷ್ಟು ದೊಡ್ಡ ಫಾಲ್ ಆಗುತ್ತೆ, ಇಲ್ಲಾಂದ್ರೆ ದೊಡ್ಡದಾಗಿ ಅಪ್ ಮೂವ್ ಆಗುತ್ತೆ. ಇದೆಲ್ಲ ತಿಳ್ಕೊಂಡಿರ್ಬೇಕು. ಸೊ ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ವರ್ಕ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ನಾನು 1 ಮಂತ್ ಇದನ್ನ ಲಾಕ್ ಮಾಡ್ತೀನಿ, ತೋರಿಸೋದಕ್ಕೋಸ್ಕರ ಮಾಡ್ತಿರೋದು. ಇವಾಗ ಇದನ್ನಾದ್ರೂ ಯೂಸ್ ಮಾಡಿ. ಇದನ್ನ ಹೇಗಿದ್ರು ನಾನು ಫಿಬೊನಾಚಿ ಬೇಸಿಸ್ ಮೇಲೆ ಹೇಳ್ಕೊಟ್ಟಿದ್ದೀನಿ. ನೀವು ಲೋಯರ್ ಟೈಮ್ ಫ್ರೇಮ್ ಅಲ್ಲಿ ನನಗೆ ಗೊತ್ತಿಲ್ಲ ಇದನ್ನ ಮಾಡಕ್ಕೆ ಅಂತಿದ್ರೆ, ಲೋಯರ್ ಟೈಮ್ ಫ್ರೇಮ್ ಬಂದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ. ಸೊ ಲಾಸ್ಟ್ 1 ಮಿನಿಟ್ಗೆ ಬಂದಾಗ, ಇವತ್ತು ಲೆಟ್ಸೆ ನಾನು 6ನೇ ತಾರೀಕು ವರ್ಕ್ ಮಾಡಬೇಕು. ಸೊ ಹಿಂದಿನ ದಿವಸ ನೈಟ್, ಮರುದಿವಸ ಬೆಳಿಗ್ಗೆ ವರ್ಕ್ ಆಗಬೇಕು, ಹಿಂದಿನ ದಿವಸ ನೈಟ್ ಬರಬೇಕು. ಸೊ ತೋರಿಸ್ತೀನಿ, ಹಿಂದಿನ ದಿವಸ ಎಕ್ಸಾಂಪಲ್ ತಗೊಂಡು ಮಾಡ್ತೀನಿ. ಇವಾಗ 2ನೇ ತಾರೀಕು ಗುರುವಾರ ಆಯಿತು. 1ನೇ ತಾರೀಕು ನಾನು ಪ್ಲಾಟ್ ಮಾಡಿ ಇಟ್ಕೊಬೇಕು. ಯೂಶಲಿ ಪ್ರೀವಿಯಸ್ ಡೇ ಹೈ ಆ್ಯಂಡ್ ಲೋ ವೆರಿ ಇಂಪಾರ್ಟೆಂಟ್ ಆಗ್ತವೆ. ಸೊ ಅದೆಲ್ಲ ನೋಡ್ಕೊಬೇಕು. ಗ್ಯಾಪ್ ಅಪ್ ಗ್ಯಾಪ್ ಡೌನು ಇಲ್ಲಿ ಕನ್ಸಿಡರ್ ಮಾಡ್ಬೇಕಂದ್ರೆ ಅದು ಬರಲ್ಲ. ಸೊ ಅದನ್ನ ಎಕ್ಸ್ಟೆನ್ಷನಲ್ಲಿ ನೀವು ಕಂಟ್ರೋಲ್ ಮಾಡ್ಕೊಬೇಕು. ಇದೆಲ್ಲ ಒಂದು ಚಾಲೆಂಜು. ಸೊ ಒನ್ಸ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಯಿತು ತಗೊಂಡ್ರು ನೋಡಿ. ಇವಾಗ ಒಂದು ಫಸ್ಟ್ ಕ್ಯಾಂಡ್ಲು ಇಲ್ಲಿ ಬ್ರೇಕ್ ಆಗ್ತಿದ್ದಂಗೆ, ಸೊ ಒಂದು ರೀಟೆಸ್ಟ್, ಯಾವುದೇ ರೀಟೆಸ್ಟ್ ಇಲ್ಲ, ಡೈರೆಕ್ಟಾಗಿ ಹೋಗ್ಬಿಟ್ಟಿದೆ. ಸೊ ಈ ಥರದ್ದು ಮಾಡಬೇಕು. ಸೊ ಇಲ್ಲಿ ಗ್ಯಾಪ್ ಡೌನ್ ಆಯಿತು, ಏನಪ್ಪ ಮಾಡೋದು ಅಂತಿದ್ದಾಗ ನಾನು ಇದನ್ನ ಲೆವೆಲ್ಸ್, ಇವಾಗ ಗ್ಯಾಪ್ ಮರುದಿವಸಕ್ಕೆ ಇಷ್ಟು ಲೆವೆಲ್ ಹಾಕೊಂಡಿದ್ದೆ. ಸೊ ಗ್ಯಾಪ್ ಡೌನ್ ಆಗೋಯ್ತು. ಸೊ ಇಲ್ಲಿ ಒಂದಿಷ್ಟು ಏನು ಮಾಡೋದು ಗೊತ್ತಾಗಿಲ್ಲ. ಸೊ ಏನು ಮಾಡ್ಬೋದು ಅಂತ ಹೇಳ್ತೀನಿ ಇವಾಗ. ಸೊ 1 ಮಿನಿಟ್ಗೆ ಬಂದಿದ್ದೀನಿ. ಇದ್ರದ್ದೇ ಹೈ ಆ್ಯಂಡ್ ಲೋ ಮಾಡ್ತೀನಿ.
ಯಾವಾಗ 236 ಬ್ರೇಕ್ ಆಗುತ್ತೆ, 236 ಟಚ್ ಆಗಿ ಟ್ರೈ ಮಾಡಿದೆ. ಇದನ್ನ ಆಕ್ಚುಲ್ ಆಗಿ ಈ ಕಡೆಯಿಂದ ಬರ್ಬೇಕು, ಕರೆಕ್ಟ್ ಇದೆ. ಇಲ್ಲಿ ಒನ್ ಅದಕ್ಕಿಂತ ಕೆಳಗೆ ಹೋಯ್ತು. 1236 ಬ್ರೇಕ್ ಆಗಿಲ್ಲ, ಮತ್ತೆ ಒಂದಿಂದ ಬ್ರೇಕ್ ಆಯ್ತು ಮೇಲೆ ಅಂದ್ರೆ ಈ ಲೋ, ಫಸ್ಟ್ ಕ್ಯಾಂಡಲ್ ಲೋ ಯಾವಾಗ ಬ್ರೇಕ್ ಆಯ್ತು ಅಲ್ಲಿಂದ ಒಂದು ಅಪ್ ಮೂವ್ ಬರುತ್ತೆ. ಅಪ್ ಟು ಇದನ್ನ ಟ್ರಯಲ್ ಮಾಡ್ತಾ ಹೋದ್ರೆ 26 ಇದ್ರ ತನಕ ಹೋಗುತ್ತೆ. ಇಲ್ಲಿ ಏನಾಯ್ತು, 2 ತನಕ ಟಚ್ ಆಗಿ 236 ಹೋಗಿ ಇಲ್ಲಿ ತೋರಿಸ್ತೀನಿ. 236 ಮಾರ್ಕ್ ಮಾಡಿ ತೋರಿಸ್ತೀನಿ, ಗೊತ್ತಾಗುತ್ತೆ. ಎಕ್ಸಾಕ್ಟ್ ಆಗಿ ಅಲ್ಲದೆ ಇದ್ರು ಒಂದು ಫ್ಯೂ ಪಾಯಿಂಟ್ಸ್ ಅಲ್ಲಿ ರಿಜೆಕ್ಷನ್ ಬಂದು ರಿವರ್ಸಲ್ ಬಂದಿದೆ. ಸೊ ನಮ್ಮ ಎಂಟ್ರಿ ರಿಜೆಕ್ಷನ್ಗೆ ಇಷ್ಟೇ ಸಾಕು ನಮಗೆ. 236 618 1 ಮಲ್ಟಿಪಲ್ಸ್ ಅದೆಲ್ಲ ಏನಿದೆ ಅದೆಲ್ಲ ನೋಡ್ಕೊಬೇಕು. ಸೊ ನಾನು ಇಲ್ಲಿ ಎಕ್ಸಿಟ್ ಆಗ್ಬಿಡ್ಬೋದು. ಮತ್ತೆ 618 ಟಚ್ ಆಯ್ತು, ಮತ್ತೆ ಅಪ್ ಹೋಯ್ತು. 618 236 ಅದಕ್ಕೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಯಾವಾಗಲೂ ನಾನು. ಇದು ಸುಮಾರು ಸರಿ ಫಿಬಿನಾಶಿ ಬೇಸಿಸ್ ಮೇಲೆ ತುಂಬಾ ವಿಡಿಯೋ ಮಾಡ್ಬಿಟ್ಟಿದ್ದೀನಿ. ಮತ್ತೆ ಡೀಟೇಲ್ ಆಗಿ ಈ ಕ್ಲಾಸ್ ಇದರಲ್ಲೂ ಹೇಳ್ತಾ ಇದೀನಿ ವಿಡಿಯೋ. ಯಾಕೆ ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ಇದು. ನೀವು ಫಿಬಿನಾಶಿ ಯೂಸ್ ಮಾಡಿ PCR CPR ಏನೇ ಮಾಡಿದ್ರು ಎಲ್ಲ ಒಂದೇ. ಸೊ ವೀಕ್ಲಿ ಕಾಲ್ಸ್ ಲಾಸ್ಟ್ ವೀಕ್ ಏನಾಗಿದೆ ತೋರಿಸ್ತೀನಿ, ಅದ್ರ ತಕ್ಕನಾಗಿ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಹೈಡ್ ಮಾಡಿದೆಲ್ಲ ಬಂದ್ಬಿಟ್ಟಿದೆ. ಓಕೆ, ಇಲ್ಲಿ 30th ಇಂದ ಕರೆಕ್ಟ್ ಆಗಿ ಬಂದಿದೆ. 30th ಇಂದ 3rd ಏಪ್ರಿಲ್ ಏನಾಗಿದೆ ನೋಡೋಣ. ಬ್ಯಾಂಕ್ ಆಫ್ ಬರೋಡಾ +318 ಇಂದ -474 ಇದು ಇಷ್ಟೆಲ್ಲ ಕೊಟ್ಟಿದೆ. ನಾನು ಡೀಟೇಲ್ ಆಗಿ ಹೇಳಲ್ಲ, ಚೆನ್ನಾಗೇ ಕೊಟ್ಟಿದೆ. ಗ್ರೀನ್ ಹೈಲೈಟ್ ಆಗಿದ್ದು +8 ಕೊಟ್ಟಿದೆ, ನೆಗೆಟಿವ್ -4 ಗಿಂತ ಜಾಸ್ತಿ ಕೊಟ್ಟಿದೆ. ಸೊ ಒಟ್ಟಿನಲ್ಲಿ ಮೋರರ್ಲೆಸ್ ನನಗೆ ಒಂದು 3 to 4 ಮೂರೇ ದಿವಸದಲ್ಲಿ 3 ಗಿಂತ ಅಬೋ ಅಂತ ಹೇಳಿದೆ. ಅದಕ್ಕೆ ಚೆನ್ನಾಗಿ ಕೊಟ್ಟಿದೆ, ಎಕ್ಸೆಪ್ಟ್ 1 or 2 ಕೇಸ್. ಇವಾಗ ನೆಗೆಟಿವ್ ಅಂತೂ ಇನ್ನೂ ಜಾಸ್ತಿ ಕೊಟ್ಬಿಟ್ಟಿದೆ. ಅದು ಇಲ್ಲಿ ನೋಡ್ಬೋದು, 3 ಕೊಟ್ಟಿಲ್ಲ, ಕಮ್ಮಿ ಆಯ್ತು ಅಂದ್ರೆ ನೆಗೆಟಿವ್ ಇದು. ಕೆಲವು ಕೇಸಲ್ಲಿ ಅಲ್ಲಿಂದ ಅಲ್ಲೇ ಇದೆ. ಓಕೆ, ಔಟ್ ಆಫ್ 20 ಸ್ಟಾಕ್ಸ್ ಏನೋ ರೆಕಮೆಂಡ್ ಮಾಡಿದೆ, 20ಲಿ ಒಂದಿಷ್ಟು ಕೊಟ್ಟಿದೆ, ತೊಂದರೆ ಇಲ್ಲ. ಸೊ ನೋಡ್ತಾ ಇರ್ಬೋದು, ಇದು ಮಾಡ್ಬೋದು, ಚೆನ್ನಾಗಿ ಕೊಟ್ಟಿದೆ. ಸೊ ಈ ವೀಕಿಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಇದನ್ನ ಹೀಗೆ ಇಟ್ಟಿರ್ತೀನಿ, ಸಣ್ಣದಾಗಿ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಿಫ್ಟಿ ಕೊಟ್ಟಿದ್ದೀನಿ ಬುಲಿಶ್ ಆಸ್ ಆಫ್ ನೋ ಅಂತ ಹೇಳ್ತಿದ್ದೀನಿ, ಬುಲಿಶ್ ಟ್ರೆಂಡ್. ಬಟ್ ಬೇರಿಶ್ ಆಲ್ರೆಡಿ ಹೋಗೋದು ತೋರಿಸ್ಬಿಟ್ಟಿದ್ದೀನಿ ನಾನು. ಇದು ಹೆಂಗ್ ಬರುತ್ತೆ ಅಂದ್ರೆ ಬೇಸ್ಡ್ ಆನ್ ಇದು ಬರುತ್ತೆ. ಆಕ್ಚುಲಿ ಇದನ್ನ ಡಿಸೇಬಲ್ ಮಾಡ್ತೀನಿ ನಾನು. ಈ ಫಾರ್ಮುಲಾ ಹಾಕೊಂಡು ಮಾಡಿರ್ತೀನಿ ನಾನು ಜನರಲ್ ಆಗಿ. ಇದು ಪ್ರತಿ ನಿಮಿಷಕ್ಕೂ ಚೇಂಜ್ ಆಗುತ್ತೆ. ಪೇ ಸ್ಪೆಷಲ್ ವ್ಯಾಲ್ಯೂಸ್ ಓನ್ಲಿ ಇಷ್ಟು ಮಾಡಿದಾಗ ನನಗೆ ಟೆಂಪ್ಲೇಟ್ ಹಾಳಾಗಲ್ಲ. ಇದು ನೆಕ್ಸ್ಟ್ ವೀಕ್ ನಾನು ವ್ಯಾಲಿಡ್ ಆಗಿರುತ್ತೆ. ಸೊ ಎಲ್ಲ ಬುಲಿಶ್ ಟ್ರೆಂಡ್ ಕಾಣಿಸ್ತಿದೆ, ಎಕ್ಸೆಪ್ಟ್ ಇಲ್ಲಿ ಇದು ಮಾಡುತ್ತೆ. ಸೊ ಇಲ್ಲಿ ಮೇನ್ ಆಗಿದೆ, ಇದು ಜನರಲ್ ಆಗಿ ಕೊಟ್ಟಿರುವಂಥದ್ದು ಇಂಡೆಕ್ಸ್ ಬೇಸಿಸ್. ಬಟ್ ಈ ವಾರ ಸ್ಟಾಕ್ಸ್ ಅಂತ ನೋಡಿದಾಗ ಡಿಮಾರ್ಟು, ಬಾಷ್, CDSL, ಗ್ಲೆನ್ಮಾರ್ಕ್, ಗೋದ್ರೇಜ್ ಪ್ರಾಪರ್ಟೀಸು, ಗೋದ್ರೇಜ್ ಕನ್ಸ್ಯೂಮರ್ಸ್ ಪ್ರಾಡಕ್ಟ್ಸ್, ಹ್ಯಾವೆಲ್ಸ್, ಲೋದಾ, ಮಾರಿಕೋ, NMDC, RVNL, ಟಾಟಾ ಕನ್ಸ್ಯೂಮರ್, ಟೈಟಾನ್, NMDC, ನ್ಯಾಷನಲ್ ಅಲ್ಯೂಮಿನಿಯಂ, OFSS ಆಲ್ರೆಡಿ ಬುಲಿಶ್ ಅಂತ ಬಂದಿದೆ, 100% ಬೇರಿಶ್ ಶೇರು. SBI ಏನು, VEDL, ಶ್ರೀರಾಮ್ ಫೈನಾನ್ಸ್ ಇಷ್ಟು ಬಂದಿದೆ. ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ವಿಡಿಯೋ ಪಾಸ್ ಮಾಡಿಕೊಂಡು. ಸೊ ಎಕ್ಸಾಂಪಲ್ಗೆ ಒಂದು OFSS ತಗೊಳ್ತೀನಿ ಈಗ, ಹಿಂಗೆ ಟ್ರೇಡ್ ಮಾಡೋದು ಅಂತ ತೋರ್ಸಕ್ಕೆ. ನೀವು ಯಾವುದೇ ಮೆಥಡ್ ಯೂಸ್ ಮಾಡಿ. OFSS ನನಗೆ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಬರಬೇಕು. ಇಲ್ಲಿ ನನಗೆ ಬೇಕಾಗಿರೋದು 3 ಪಾಯಿಂಟ್, ಈ 3 ಹಾಕೊಬೇಕು. ಸದ್ಯಕ್ಕೆ 69775 ಇಲ್ಲಿ ಇದಾಗಿದೆ. ಸೊ CG ಬೇರಿಶ್ ಬುಲಿಶ್ ಇದು ನೋಡಬೇಕು. 701410 100% ಹೋಗಲ್ಲ, 100% ಗೊತ್ತು ನನಗೆ. ಅಲ್ಲೇ ರಿಜೆಕ್ಷನ್ ಆಗಿ ಕೂತಿರ್ಬೇಕಾದ್ರೆ ನೋಡಿಬೇಕಾದ್ರೆ ಗ್ರೀನು ರಿಜೆಕ್ಷನ್ ಬಂದು ಕೂತಿದೆ, ಅಲ್ಲೇ ಹೈ ಮಾಡಿದೆ.
ಬಟ್ ಏನಂದ್ರೆ ನಾವು ಮಾರ್ಕೆಟ್ ಅಲ್ಲಿ ಇನ್ನೊಂದು ತಿಳ್ಕೊಬೇಕು. ಇವಾಗ OFSS Oracle ಅಲ್ಲಿ ಒಂದು 12,000 ಜನ ಅಂತ ಹಾಕಿದ್ರು. ಬಟ್ ನಾವೇನ್ ಅನ್ಕೊಂತೀವಿ ನೆಗೆಟಿವ್ ಟ್ರೆಂಡ್ ಇದೆ ಅಂತ. ಬಟ್ ಮಾರ್ಕೆಟ್ ಬಿಹೇವ್ಸ್ ಡಿಫ್ರೆಂಟ್ಲಿ. ಸೊ ನೆಗೆಟಿವ್ ಅಂತ ಅನ್ಕೊಂಡ್ರೆ ಪಾಸಿಟಿವ್ ಹೋಗಿರುತ್ತೆ, ಆಮೇಲೆ ರಿಜೆಕ್ಷನ್ ಆಗಿ ಬೇರೆ ತರ ಆಗುತ್ತೆ. ಸೊ ಫಸ್ಟ್ ಅಲ್ಲಿ ಹೆಂಗ್ ಹೋಗ್ತಿದೆ ಅದನ್ನ ನೋಡ್ಕೊಳ್ಳಿ. ಅದ್ರ ನಂಗೆ ನೀವು ಟ್ರೇಡ್ ತಗೊಬೇಕು. 69140 ನಾನು CG ಬಂದ್ಬಿಟ್ಟು ಬ್ಲೂ ಕಲರ್ ಮಾಡ್ಕೊತೀನಿ CGಗೋಸ್ಕರ 6758. ಸೊ ಏನಂದ್ರೆ ಇಲ್ಲಿ ಪೀಸ್ ಎಲ್ಲ ಆಗಿದೆ, ಅದಕ್ಕೆ ಅವನ ಮೂವ್ ಆಗಿದೆ. ಬಟ್ ನಾಳೆ ಟ್ರೆಂಡೇ ಚೇಂಜ್ ಆಗ್ಬಿಡುತ್ತೆ ಇದು. ಸೊ ಏನಂದ್ರೆ ಇದಕ್ಕಿಂತ ಮೇಲೋದ್ರೆ 100% ಬುಲಿಶು. ಇದ್ರ ನಡುವೆ ಇದೆ, ಯಾವುದೇ ತರ ಟ್ರೇಡ್ ತಗೊಳಂಗಿಲ್ಲ. ಇದಕ್ಕಿಂತ ಕೆಳಗಡೆ ಹೋಯ್ತು ಅಂದ್ರೆ ಮತ್ತಷ್ಟು ಜೋರಾಗಿ ಬೀಳುತ್ತೆ ಇದು ಮಾರ್ಕೆಟ್ ಅಲ್ಲಿ. ಸೊ ಏನ್ ಮಾಡ್ಬೋದು ನಾಳೆ ಓಪನಿಂಗ್ ಅಂದ್ರೆ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡ್ಲು ಅಥವಾ 15 ಮಿನಿಟ್ಸ್ ವೆಯ್ಟ್ ಮಾಡಿದ್ರು ಪರವಾಗಿಲ್ಲ. ಇನ್ ಬಿಟ್ವೀನ್ ಏನೋ ಟ್ರೇಡ್ ತಗೊಂಬಿಡಿ. ಸೊ ಅದನ್ನ ನೋಡ್ಕೊಂಡು ವರ್ಕ್ ಮಾಡಿ. 5 ಮಿನಿಟ್ಸ್ ಅಲ್ಲಿ ನಾನು ವರ್ಕ್ ಮಾಡ್ತೀನಿ ಅಂದ್ರೆ ಸೊ ಲಾಸ್ಟ್ 1 ಅವರ್ ಟೈಮ್ ಫ್ರೇಮ್ದು ಹೈ ಅಂಡ್ ಲೋ ನೋಡ್ಕೊಂಡು ಲೆವೆಲ್ಸ್ ತೋರಿಸಿರ್ತೀನಿ. ಇದು ಹೈಡ್ ಮಾಡ್ತೀನಿ ಸದ್ಯಕ್ಕೆ. 618 ಇಲ್ಲಿ ರೀಟೆಸ್ಟ್ ಆಗಿ ಕೆಳಗಡೆ ಬಂತು ಅಂದ್ರೆ 100% ಡೌನ್ ಹೋಗ್ಬಿಡುತ್ತೆ. ನೋಡ್ಕೊಂಡು ಟ್ರೇಡ್ ತಗೊಳ್ಳಿ. ನಾನು ಹೈಯರ್ ಟೈಮ್ ಫ್ರೇಮ್ ಜಾಸ್ತಿ ಆಗ್ತಷ್ಟು ಯಾಕೆ ಒಳ್ಳೇದು ಅಂತ ಹೇಳ್ತೀನಿ. ತುಂಬಾ ಒಂದು ಈ ತರ ಬಿಜಿ ಆಗಿ ಬರಲ್ಲ. ಸೊ 15 ಮಿನಿಟ್ಸ್ ಹಾಕೊಂತೀನಿ, ಸ್ವಲ್ಪ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ. ಸೊ ನನಗೆ ಪ್ರಿಡಾಮಿನೆಂಟ್ ಆಗಿ ಕಾಣಿಸ್ತಾ ಇರೋ ಹೈ ಅಂಡ್ ಲೋ ಅಂದ್ರೆ ಈ ಒಂದು ಹೈ, ಇದೊಂದು ಲೋ. ನೀವು ಹಿಂದೆನೂ ತಗೊಬೋದು, ಇದ್ರಿದೆ ಅಲ್ಲಲ್ಲೇ ಟಚ್ ಆಗೋಣ, ಅಲ್ಲಲ್ಲೇ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಆಗ್ತಾ ಇರತ್ತೆ. ಅದರಲ್ಲಿ 6138-236 ತುಂಬಾ ಒಂದು ಹೆಲ್ಪ್ ಆಗುವಂಥದ್ದು. ಇದನ್ನ ನೋಡ್ಕೊಳ್ಳಿ, ಅದು ಯಾವಾಗ ಬ್ರೇಕ್ ಆಗುತ್ತೆ ಅದ್ರ ತಕ್ಕನಾಗಿ ಇದು ಮಾಡಿ. ಈ ಒಂದೆಲ್ಲ ಲೈನ್ಸ್ ರೆಫರೆನ್ಸ್ ಕೊಟ್ಟಿದ್ದೀನಿ, ಅದು ಯಾವ ಕಡೆ ಹೋಗುತ್ತೆ ಅಂತ ತಿಳ್ಕೊಳಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಅದ್ರ ಬೇಸಿಸ್ ಮೇಲೆ ಮತ್ತೊಂದು ಫಿಬಿನಾಶಿ ನಾಳೆ ಓಪನಿಂಗ್ ಆದ್ಮೇಲೆ 30 ಮಿನಿಟ್ಸ್ ವೆಯ್ಟ್ ಮಾಡಿದ್ರು ಪರವಾಗಿಲ್ಲ, 15 ಮಿನಿಟ್ಸ್ ಅಲ್ಲೇ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನೋಡ್ಕೊಂಡು ಪ್ಲಾಟ್ ಮಾಡ್ಕೊಳ್ಳಿ. ಮತ್ತೊಂದು ಇದಾಗಿತ್ತು ಈ ವಾರದ ವಿಡಿಯೋ. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳನ್ನ ಹೇಳ್ತಾ ಶುಭರಾತ್ರಿ ಎಲ್ಲರಿಗೂ.